ಹಲೋ ಹಾಯ್. ಇವತ್ತು ನಾನು ಕಡ್ಲೆಬೇಳೆ ಉದ್ದಿನಬೇಳೆ ಕುಡಿಸಿದ ವಡೆ ಮಾಡ್ತೇನೆ. ವಡೆ ಮಾಡೋಕೆ ಏನೇನು ಬೇಕು ಅನ್ನೋದು ಹೇಳ್ತೀನಿ ನಿಮ್ಗೆ. ಇವು ಒಂದು ಸಣ್ಣ ವಾಟೆಲೆ ಒಂದು ಕಡ್ಲೆಬೇಳೆ, ಇದು ಉದ್ದಿನಬೇಳೆ. ನಮ್ಗೆ ಎಷ್ಟು ಮಂದಿ ಅದೇವು ಅದ್ರ ಮ್ಯಾಗಿಂದ ನೋಡ್ಕೊಂಡು ಮಾಡೋದು ಒಂದು ಚಲೋ ಆಕ್ಕವು. ಇವು ಕಡ್ಲೆಬೇಳೆ, ಉದ್ದಿನಬೇಳೆ, ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಉಳ್ಳಾಗಡ್ಡಿ, ಆಮೇಲೆ ಒಂದು 4 ಮೆಣಸಿನ್ಕಾಯಿ. ಇಷ್ಟು ಇಲ್ಲ, ಇವ್ನು ನೆನೆ ಹಾಕ್ಬೇಕು, ಇವ್ನು ಕಡ್ಲೆಬೇಳೆ ಉದ್ದಿನಬೇಳೆ. ಆಮೇಲೆ ಇದನ್ನು ನೆನೆ ಹಾಕಿದ್ದನ್ನು ಮಿಕ್ಸಿಗೆ ಹೊಡೆಸ್ಬೇಕು. ಇಲ್ಲೇ ನೆನೆ ಹಾಕಿದೆ ನೀವು ಇನ್ನು ವಾಶ್ ಮಾಡಿ ತೊಗೊಂಬಂದೇನು. ಇದು ಕಡ್ಲೆಬೇಳೆ, ಇದು ಉದ್ದಿನಬೇಳೆ. ಕಡ್ಲೆಬೇಳೆ, ಇದು ಉದ್ದಿನಬೇಳೆ, ಇದು ಕಡ್ಲೆಬೇಳೆ. ಇವೆರಡು ತೊಳೆದು ತೊಗೊಂಬಂದೇನು. ಇವನ್ನ ಮಿಕ್ಸಿಗೆ ಹೊಡೆಸ್ಬೇಕು. ಮತ್ತು ಇವನ್ನ ಒಂದು ತಾಸು ನೆನೆ ಹಾಕ್ಬೇಕು. 1 ಗಂಟೆ ನೆನೆ ಹಾಕಿದ್ರೆ ನೆಂದಿರ್ತಾವೆ ಇಷ್ಟು ಈ ಥರದ ನೆನೆದಾನು. ಸ್ವಚ್ಛಾಗಿ 2-3 ಬಾರಿ ನೀರು ಹಾಕಿ ತೊಳ್ಕೊಂಬಂದೇನು. ಈಗ ಮಿಕ್ಸಿಗೆ ಹೊಡೆಸ್ತೇನೆ ಅವನು. ಇದು ಕಡ್ಲೆಬೇಳೆದು 1 ತಾಸು ಆದ್ರೆ ಸಾಕು. ಭಾಳ ಹೊತ್ತು ನೆನೆಸಿದ್ರೆ ನುಣ್ಣಗೆ ಆಕ್ಕತಿ. ಒಂದು ಸ್ವಲ್ಪ ಇದು ಇರ್ಬೇಕಂತಂದ್ರೆ 1 ತಾಸು ನೆನೆ ಹಾಕ್ಬೇಕು, ಬಿರ್ಸಿನ ಮ್ಯಾಗ ಬೇಕಂದ್ರೆ. ಇದನ್ನು ಮಿಕ್ಸಿಗೆ ಹಾಕ್ಕನ್. ಈಗ ನೀರು ಬಸ್ಕೊಂಡು ಮಿಕ್ಸಿಗೆ ಹಾಕ್ಕನ್. ಇವನ್ನ ಎಡ್ಡನ್ನು ಕುಡಿಸಿ ಮಿಕ್ಸಿಗೆ ಹಾಕೋನು. ತರಿಯಾಗಿ ರುಬ್ಬೇಕು. ಇವನು ರುಬ್ಬುವಾಗನ ಏನೇನು ಹಾಕ್ಬೇಕು ಅನ್ನೋದು ಹೇಳ್ತಾನೆ ನಿಮಗೆ. ಈ ಕಡ್ಲೆಬೇಳೆ ಉದ್ದಿನಬೇಳೆ ಗ್ರೈಂಡ್ರದಾಗ ಹಾಕಿದ್ದೇನೆ. ಇದಕ್ಕೆ ಇವನ್ನ ಎರಡು ಮಿಕ್ಸ್ ಮಾಡಿಂದ ಕಡ್ಲೆಬೇಳೆ ಒಂದು ವಾಟೆ, ಉದ್ದಿನಬೇಳೆ ಒಂದು ವಾಟೆ. ನಿಮಗೆ ಎಷ್ಟು ಬೇಕು ಮಂದಿ ಅದಾರ ಅದ್ರ ಮ್ಯಾಗಿಂದ ಕ್ವಾಂಟಿಟಿ ಹೆಚ್ಚು ಮಾಡ್ಕೋಬೋದು. ಇದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತಾನೆ. ಒಂದು 4 ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು. ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು 1 ಗಡ್ಡಿ. ತರಿಯಾಗಿ ರುಬ್ಬೇಕು ಇವನ್ನ. ಮತ್ತು 1 ಸ್ಪೂನ್ ಜೀರಿಗೆ ಅದಾವೆ. ಇವು 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ನೀವು. ಒಂದು 10-12 ಬೆಳ್ಳುಳ್ಳಿ ಬೇಳೆ ಹಾಕ್ಕೊಂಡು. ಒಂದಿಷ್ಟು ಕೊತ್ತಂಬರಿ ಹಾಕ್ಕೊಂಡು. ಇದನ್ನು ಮಿಕ್ಸಿ ಹೊಡಿಸ್ತಾನೆ. ಈಗ ಇದ್ರಾಗ 1 ಚಮಚ ಉಪ್ಪು ಹಾಕ್ಬೇಕು. ಈಗ ಒಂದು ಅರ್ಧ ಸ್ಪೂನ್ ನೆಟ್ಟು ಉಪ್ಪು ಹಾಕ್ಕೊಂಡು. ಆಮೇಲೆ 1 ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು. ಇದನ್ನು ಮಿಕ್ಸಿ ಹೊಡ್ಸ್ಕೊಂಬರ್ತಾನೆ. ಈ ವಡೆ ಇವ್ನ ಹೆಂಗೆ ಮಾಡಬೇಕು, ಹೆಂಗೆ ತರಿಯಾಗಿ ರುಬ್ಬೇಕು ಅನ್ನೋದು ಹೇಳ್ತಾನೆ ನಿಮಗೆ. ಇವನ್ನ ಇಷ್ಟು ಎಲ್ಲ ಹಾಕಿ ಮಿಕ್ಸಿ ಹೊಡೆಸ್ಬೇಕು. ಈಗ ಮಿಕ್ಸಿ ಹೊಡಿಸಿ ವಡೆ ಮಾಡಬೇಕು. ವಡೆ ಮಾಡೋ ಮುಂದೆ ತೋರಿಸ್ತೇನೆ ನಿಮ್ಗೆ ಹೆಂಗೆ ಮಾಡೋದು ಅನ್ನೋದು. ಈ ಥರ ತರಿಯಾಗಿ ರುಬ್ಬಿದನು. ಇದನ್ನು ವಡೆ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನೆ ನಿಮಗೆ. ಇದನ್ನು ಒಂದಿಷ್ಟು ತೊಗೊಂಡು ಗುಂಡ್ಗೆ ಮಾಡಿ ಈ ಥರ ಆಗೈತೆ ನೋಡ್ದೆ. ಇದೇ ಥರ ರುಬ್ಬಿಟ್ಕೋಬೇಕು. ಇದನ್ನು
ಇದನ್ನು ಗುಂಡ್ಗ ಮಾಡಿ ಮಾಡಿ ವಡೆ ಬಿಡಬೇಕು, ಕರಿಬೇಕು. ಅದನ್ನು ತೋರಿಸ್ತೇನೆ ನಿಮ್ಗೆ ಕರಿದು. ಈಗ ಇಲ್ಲಿ ತೆವ್ಯಾಗ ಎಣ್ಣೆ ಕಾಯಕ್ಕಿಟ್ಟೇನು. ಈಗ ಈ ವಡೆ ಹಿಂಗೆ ಕರಿಬೇಕು ನೋಡಿ. ಈ ಥರ ಗುಡ್ಡಗ ಬಿಡೋದೇನೆ ಇವನ್ನ ಕೈಲೇ. ಇವು ಒಂದೊಂದ ಬಿಡ್ಬೇಕು ಇವನು. ಭಾಳ ಚಲೋ ಆಕಾವು ಇವು ವಡೆ. ಬಾಯಾಗ ಭಾಳ ಟೇಸ್ಟ್ ಆಕಾವು ಇವು. ಮಾಡಿ ನೋಡಿರಿ. ಕಡ್ಲೆಬೇಳೆ ಉದ್ದಿನಬೇಳೆ ಕುದಿಸಿದ ವಡೆಗಳು ಭಾಳ ಚಲೋ ಆಗಿರ್ತಾವೆ ಇವು. ಮೀಡಿಯಮ್ ಉರಿ ಇಟ್ಟು ಕೇಸಿಂದ ಕರಿಬೇಕು ಇವನ್ನ. ಜೋರು ಉರಿ ಇಡಬಾರ್ದು. ಈಗ ಹಾಕಿದ ಕೂಡಲೇ ಕೈ ಆಡಿಸ್ಬಾರ್ದು, ಸ್ವಲ್ಪ ಬಿಡ್ಬೇಕು ಇವನು. ಎಣ್ಣೆಗೆಲ್ಲ ಇದಾಗೋ ಮಟ್ಟ, ಫ್ರೈ ಆಗೋ ಮಟ್ಟ. ಕೆಂಪಗೆ ಆದಿಂದ ಗೋಲ್ಡನ್ ಬಂತಂದ್ರೆ ತೆಗೆದು ಬಿಡ್ಬೇಕು ಅವನ್ನ, ಬಳಸಿ ಹಾಕ್ಬೇಕು. ಈಗ ಸಿಹಿ ಅಡುಗೆ ಜೋಡಿನೂ ತಿನ್ಬೋದು ಇವನ್ನ, ಮತ್ತು ಅನ್ನದ ಜೋಡಿನೂ ತಿನ್ಬೋದು. ಸಂಜೆ ಮುಂದೆ ಚಾದ ಜೋಡಿ ತಿನ್ಬೋದು ಇವನು. ಹೊರಗಡೆ ಬಜ್ಜಿಕ್ಕಿಂತ ಇವು ಚಲೋ. ಇವು ಕಡ್ಲೆಬೇಳೆ ಉದ್ದಿನಬೇಳೆ ಕೂಡಿಸಿ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಟೇಸ್ಟ್ ಆಗ್ತತಿ. ಚಾದ ಜೋಡಿ ಮಾಡ್ಕೊಂಡು ತಿನ್ಬೋದು. ಭಾಳ ಟೈಮ್ ತೊಗೋದಿಲ್ಲ ಇದಕ್ಕೆ, ಮತ್ತು ಭಾಳ ಟೇಸ್ಟೇಬಲ್ ಆಕಾವು, ಮತ್ತು ರುಚಿಕಟ್ಟಾಗಿ ಆಕಾವು. ಮಾಡಿ ನೋಡಿರಿ ಹೆಂಗಾಗೈತಿ ಹೇಳ್ಬೇಕ್ರಿ. ಈಗ ಕೆಂಪಾಗೈತಿ ಅದು. ಬಳಸಿ ತೆಗಿದು ಮತ್ತೊಂದು ಸಲ ಹಿಂಗೆ ಬಳಸಿ ಬೇಯಿಸ್ಬೇಕು. ಹಿಂಗೆ ಕೆಂಪಗಾದು. ಈಗ ಇನ್ನೊಂದು ಮೈ ಬೇಯಿಸಿ ತೆಗೆದು ಬಿಡ್ಬೇಕು. ಎಷ್ಟು ಚಂದ ಕಲರ್ ಬಂದು ನೋಡಿ. ಇದು ಮಾಡಿ ನೋಡಿರಿ ನೀವು, ಭಾಳ ರುಚಿಯಾಗಿರ್ತಾವೆ, ಭಾಳ ಟೇಸ್ಟಿ. ಈಗ ಆಗೈತಿ, ತೆಗೆದು ಬಿಡ್ತಂದ. ಎಷ್ಟು ಚಂದ ಆಕ್ಕವು. ಮತ್ತು ಇವು ಉಳ್ಳಾಗಡ್ಡಿ ಹಾಕಿ ಮಾಡ್ತೇವಲ್ಲ, ಭಾಳ ರುಚಿ ಆಕ್ಕಾವು ಇವು. ಸಂಜಿದಾಗ ಚಾದ ಜೊತೆ ಇವನ್ನ ಮಾಡ್ಕೊಂಡು ತಿನ್ಬೋದು. ಇವನ್ನ ಈಗ ಮತ್ತೊಂದು 5 ಹಾಕಿದನು. ಉಬ್ಬುತ್ತಾವೆ. ಮತ್ತು ಉಬ್ಬಿ ವಡೆ ಈ ಥರ ಆಗಿದಾವೆ ನೋಡ್ದೆ, ಎಷ್ಟು ಚೆಂದಾಗಿದಾವೆ, ಕ್ರಿಸ್ಪಿ ಆಗಿದಾವೆ. ಮಾಡಿ ನೋಡಿರಿ. ಗೋಲ್ಡನ್ ಬರೋ ಮಟ ಕರಿಬೇಕು ಇವನ್ನ. ಸ್ವಲ್ಪ ಕರಿತಾವೆ. ವಡೆ ರೆಡಿ ಅದು. ಈ ಥರ ಆಗಿದಾವೆ ನೋಡಿದ. ಇಷ್ಟು
ಸಣ್ಣ ವಾಟೆಲಿ 2 ವಾಟೆ ಮಾಡಿದೆನು. ಒಂದು ವಾಟೆ ಕಡ್ಲೆಬೇಳೆ, ಒಂದು ವಾಟೆ ಉದ್ದಿನಬೇಳೆ ಹಾಕಿ ಭಾಳ ಪರ್ಫೆಕ್ಟ್ ಆಗಿದಾವೆ, ಭಾಳ ರುಚಿಕಟ್ಟಾಗಿದ್ದಾವೆ. ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಭಾಳ ಟೇಸ್ಟಾಗಿರ್ತಾವೆ. ಮಾಡಿ ನೋಡಿರಿ. ಕಡ್ಲೆಬೇಳೆ ಉದ್ದಿನಬೇಳೆ ಕುದಿಸಿದ ವಡೆ ಭಾರಿ ಟೇಸ್ಟ್ ಆಕ್ಕವು. ಚಾದ ಜೋಡಿನೂ ತಿನ್ಬೋದು, ಸಿಹಿ ಅಡುಗೆ ಜೋಡಿನೂ ತಿನ್ಬೋದು, ಅನ್ನದ ಜೊತೆನೂ ತಿನ್ಬೋದು. ಮಾಡಿ ನೋಡಿರಿ, ಹೆಂಗಾಗೈತಿ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನು. ಬಾಯ್ ಬಾಯ್.